ಇವತ್ತು ಪೂರಾ ದೇಶದೊಳಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 130ನೇ ಜಯಂತಿದ ಶುಭಾಶಯಗಳು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಸಂವಿಧಾನ ಬರ್ದಾರ ಅದು ರಕ್ತರಂಗ್ ಬರ್ದಂಗ ಆ ಸಂವಿಧಾನ ಮ್ಯಾಗ ನಾವ್ ಎಲ್ಲಾರು ನಡೆದ್ರ ಎಲ್ಲಾರ್ಗ ಒಂದು ನ್ಯಾಯ ಸಿಗ್ತೈತಿ. ಈ ಸಂವಿಧಾನ ಬರ್ದಾರ ನಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜಯಂತಿ ಎಲ್ಲಾರು ಕೂಡಿ ಆಚರಣೆ ಮಾಡೋಣ. ಮತ್ತು 11 ತಾರೀಕಿನಿಂದ 14 ತಾರೀಕು ತನ ಅಂಬೇಡ್ಕರ್ ಸಾಹೇಬ್ರು ಬಾಬಾ ಸಾಹೇಬ್ರ ಹಬ್ಬ ಮಾಡಿವಿ. ಇಲ್ಲಿ ಬಿಜಾಪುರದೊಳಗ ಎಲ್ಲಾರು ಕೂಡಿ ರಂಗ ಮಂದಿರದೊಳಗೆ ಬರ್ರಿ, ಪುಸ್ತಕ ಮೇಳ ಮಾಡಿವಿ. ಎಲ್ಲಾ ಸಹ ಜಾತ್ಯತೀತವಾಗಿ ಎಲ್ಲಾ ಮಂದಿ ಕೂಡಿ ಬಂದು ಇದು ಹಬ್ಬ ಆಚರಣೆ ಮಾಡೋಣ. ಇವತ್ತು ಅಂಬೇಡ್ಕರ್ ಜಯಂತಿದ ಶುಭಾಶಯಗಳು. ನಾಡಿನ ಜನತೆಗೆ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು 139ನೇ ಜನ್ಮದ ಶುಭಾಶಯಗಳು. ಇವರು ಇವತ್ತಿನ ದಿವಸ ನಾವು ದೇಶದಲ್ಲಿ ಒಂದು ವಿಶ್ವಾಸ, ಒಂದು ಸಂವಿಧಾನ, ಒಂದು ಭಾಯಿಚಾರ, ಒಂದು ಭಾವೈಕ್ಯತೆಯಿಂದ ಬಾಳುವುದರ ಇದು ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತ ಎಲ್ಲ ದೇಶದಲ್ಲಿ ಎಲ್ಲ ವಿದೇಶನಲ್ಲಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಮಾತಾಗ್ತಾ ಇದೆ. ಅವರು ಬರೆದಂತ ಸಂವಿಧಾನ, ಅವರು ಬರೆದಂತ ಗ್ರಂಥಕ್ಕೆ ನಾವು ಪಾಲನೆ ಮಾಡಬೇಕು, ಸಂವಿಧಾನಕ್ಕೆ ನಾವು ಎತ್ತಿ ಹಿಡಿಬೇಕು, ಸಂವಿಧಾನ ಕಾಪಾಡಬೇಕು. ಸತತ ಬಿಜಾಪುರ ನಗರದಲ್ಲಿ 11, 12, 13, 14 ಅಂತ 4 ದಿವಸ ಅಂಬೇಡ್ಕರ್ ಹಬ್ಬನ್ನು ಮಾಡಿದಿವೆ. ಅದರ ಜೊತೆಯಲ್ಲಿ ಇವತ್ತು ಜಯಂತಿ ಕೂಡ ಅದೇ, ಇವತ್ತು ಲಾಸ್ಟ್ ದಿವಸ ಅದ. ಆದ್ದರಿಂದ ನಾವು ಇವತ್ತು ಒಂದೇ ದಿವಸ ಹಬ್ಬ ಮಾಡಬಾರ್ದು, ಒಂದೇ ದಿವಸ ಜಯಂತಿ ಮಾಡಬಾರ್ದು. ಅವ್ರು ನಮ್ಮ ಮಾಡಿದಂತ ಮಾರ್ಗದರ್ಶನನು ದಿನನಿತ್ಯ ಈ ಅಂಬೇಡ್ಕರ್ ಜಯಂತಿ ಟೈಪ್ ನಾವು ಇರಬೇಕು, ಮಾಡಬೇಕು. ಅವ್ರ ಎಲ್ಲ ಸಂವಿಧಾನಿಕ ಮಾತುಗಳನ್ನು ನಾವು ಅಳವಡಿಸ್ಕೋಬೇಕು ನಮ್ಮ ಜೀವನದಲ್ಲಿ. ನಾವೆಲ್ಲರೂ ಕೂಡಿ ಬಾಳೋಣ, ಎಲ್ಲರೂ ಕೂಡಿ ಸಂವಿಧಾನ ಎತ್ತೋಣ. ಮತ್ತೊಮ್ಮೆ ತಮ್ಮೆಲ್ಲರಿಗೂ 139ನೇ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು. ಜೈ ಹಿಂದ್, ಜೈ ಭೀಮ್. ಇವತ್ತು 130ನೇ ಜನ್ಮ ದಿವಸವಾದ ಅಂಬೇಡ್ಕರ್ ಜನ್ಮೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಏನು ಎಲ್ಲಾ ವರ್ಗದವ್ರಿಗೂ ಕೂಡ ಇವತ್ತು ಹಬ್ಬನೇ ಅನ್ಬೋದು. ಇವತ್ತು ಅವರು ನಮ್ಮ ದೇಶದ ಪಿತಾಮಹ. ಯಾಕಪ್ಪ ಅಂದ್ರ ಅವರು ತಮ್ಮ ಏನು ಒಂದು ಬಾಲ್ಯದಿಂದ ಹಿಡ್ಕೊಂಡು ಇಲ್ಲಿ ತನಕ ಅಂದ್ರೆ ಅವ್ರ ಹೆಸರು ಅಜರಾಮಜರವಾಗಿದೆ. ಎಲ್ಲರಿಗೂ ಕೂಡ ಒಂದು ನ್ಯಾಯ ದೊರಕಿಸುವಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರಿಗೂ ಅನುಕೂಲ ಆಗ್ಲಿ ಅಂತ ಹೇಳ್ಬಿಟ್ಟು ತಾವು ಏನು ಒಂದು ವಿಷವನ್ನು ಕುಡಿದು ಇವತ್ತು ಎಲ್ಲರೂ ಒಂದು ಅಮೃತವನ್ನು ಕುಡಿಯುವಂತ ಲೆಕ್ಕಕ್ಕೆ ತಂದಿಟ್ಟಂತ ಧೀಮಂತ ನಾಯಕ ಯಾರಾದ್ರೂ ಇದ್ರಪ್ಪ ಅಂದ್ರೆ ಅದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ನಾವು ಹೆಮ್ಮೆಲಿಂದ ಹೇಳ್ಕೋಬಹುದು. ಇವತ್ತು ನಾವು ಇಲ್ಲಿ ಬಂದು ಮಾತಾಡ್ತಿದೀವಪ್ಪ ಅಂದ್ರೆ ನಾವು ಮಹಿಳೆಯರು, ಅದಕ್ಕೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮೂಲವಾಗಿ ಕಾರಣ ಆಗ್ತಾರೆ. ಯಾಕಪ್ಪ ಅಂದ್ರ ಪ್ರತಿಯೊಬ್ರು ಕೂಡ ಮಹಿಳೆ ಒಳಗೆ ಇರ್ಬೇಕು, ಏನು ಒಂದು ಬಾಲ್ಯ ವಿವಾಹ ಪದ್ಧತಿ ಹಿಡ್ಕೊಂಡು ಪ್ರತಿಯೊಂದನ್ನು ಕೂಡ ಅವರು ರದ್ದು ಮಾಡಿ ಇವತ್ತು ಮಹಿಳೆಯರು ಕೂಡ ಒಂದು ಸ್ವತಂತ್ರವಾಗಿ ಇರ್ಬೋದು ಅನ್ನೋದನ್ನ ಅವರು ಹೇಳಿಕೊಟ್ಟಂತ ನಮ್ಮ ಪಿತಾಮಹರಿಗೂ ಕೂಡ ಇವತ್ತು ನಾನು ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ 135ನೇ ಜಯಂತಿ ಅಂಗವಾಗಿ ಜಿಲ್ಲಾ ಆಸ್ಪತ್ರೆಯ ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಅದಕ್ಕೆ ತಾವೆಲ್ಲರೂ ಬಂದು ಬೆಂಬಲಿಸೋದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೇವೆ. ನಮ್ಮ ಪರಶುರಾಮ್ ಗರ್ಸಂಗಿ ಅವರು ಇನ್ನು ಮೈಕನ್ನು ತಗೋತಾರೆ. ಹಲೋ, ಈ ಒಂದು ರಕ್ತದಾನದ ಶಿಬಿರದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಜಹಾಂಗೀರ್ ಗೋರಳ್ಕರ್ ಅವರು ಕೂಡ ತಮ್ಮ ರಕ್ತದಾನ ಶಿಬಿರದಲ್ಲಿ ಈ ಒಂದು ರಕ್ತವನ್ನು ಕೊಡ್ತಾ ಇದ್ದಾರೆ. ಅದರಂತೆ 135ನೇ ಜಯಂತಿ ಅಂಗವಾಗಿ ಏನು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಅಂಗವಾಗಿ ತಮ್ಮ ರಕ್ತದಾನದ ಶಿಬಿರವನ್ನದಲ್ಲಿ ಎಲ್ಲ ಹಿರಿಯರು ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಹಾಗೂ ಕಾಂಗ್ರೆಸ್ ಮುಖಂಡ ಅಮಿತ್ ಮುಸ್ತಫಾ ಅವರು, ರಾಜು ಆಳ್ಗೂರ್ ಅವರು ಈ ರೀತಿ ಎಲ್ಲ ರಕ್ತದಾನ ಶಿಬಿರದಲ್ಲಿ
ಭಾಗಿಯಾಗಿ ಇವತ್ತು ಜಯಂತಿ ಅಂಗವಾಗಿ ಮಹಾಪ್ರಭು ಒಕ್ಕೂಟ ವತಿಯಿಂದ ಏರ್ಪಡಿಸಿದ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರಾಗಿ ಭಾಗವಹಿಸಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಅದರದ್ದೆಲ್ಲ ಆರೋಗ್ಯ ಇಲಾಖೆ ಸಹಯೋಗದಿಂದ